ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಮ್ಯಾ ದೇವು. ನಾನು ಚೆನ್ನಾಗಿದ್ದೀನಿ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. 2-3 ದಿನಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿಮಗೆ ಗೊತ್ತಿದೆ ಸೆಕೆಂಡ್ ಪಿ ಸಿ ಬೋರ್ಡ್ ಪ್ರಿಪೇರ್ಟ್ರಿ ಹತ್ರ ಬಂದಿದೆ. ಮತ್ತು ಫುಲ್ಲು ಪ್ರಿಪ್ರೇಷನ್ ಬೋರ್ಡ್ ಪ್ರಿಪೇರ್ಟ್ರಿ ಆಮೇಲೆ ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಗಳೇ ಇಟ್ಬಿಡೋರು ನಮ್ಮ ಕಾಲೇಜಲ್ಲಿ. ಅದಕ್ಕೆ 2-3 ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಿಮಗೋಸ್ಕರ ವಿಡಿಯೋ ಮಾಡಲೇಬೇಕು ಅಂತ ಕಾಲೇಜಲ್ಲಿ ಎಲ್ಲ ವರ್ಕ್ ಮುಗಿಸಿ ನಿಮಗೋಸ್ಕರ ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ. ಮತ್ತು ಹಳೆ ವಿಡಿಯೋಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಿಂದಲೂ ಎಲ್ಲರಿಂದಲೂ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಎಲ್ಲ ಮುಗ್ದ ಮೇಲೆ ಪಕ್ಕಾ 100% ಡೈಲಿ ಒಂದೊಂದು ವ್ಲಾಗ್ಸ್ ವೀಡಿಯೋಸ್, ಎಂಟರ್ಟೈನ್ಮೆಂಟ್ ವೀಡಿಯೋ ಮತ್ತು ಪ್ರ್ಯಾಂಕ್ ವೀಡಿಯೋಸ್, ಎಲ್ಲ ಥರದ ವೀಡಿಯೋಸ್ ನಿಮಗೆ ಎಂಟರ್ಟೈನ್ಮೆಂಟ್ ವೀಡಿಯೋಸೇ ಅಪ್ಲೋಡ್ ಮಾಡ್ತೀನಿ. ಎಕ್ಸಾಮ್ ಮುಗಿಯೋವರೆಗೂ ಒಂಚೂರು ಕಡಿಮೆ ವೀಡಿಯೋ ಮಾಡುತ್ತಾ ಇರ್ತೀವಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಮತ್ತು ಅನ್ಸಬ್ಸ್ಕ್ರೈಬ್ ಯಾರೂ ಆಗಬೇಡಿ ಪ್ಲೀಸ್. ಮತ್ತು ನಿಮಗೆ ಯಾವ ಥರ ವೀಡಿಯೋ ಬೇಕು, ಮುಂದೆ ಯಾವುದೇ ಥರ ಎಂಟರ್ಟೈನ್ಮೆಂಟ್ ವೀಡಿಯೋ ಬೇಕು ಮತ್ತು ಚಾಲೆಂಜ್ ವೀಡಿಯೋಸ್ ಬೇಕು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮಗೆ ಎಲ್ಲ ಗೊತ್ತಿದೆ ಸೆಕೆಂಡ್ ಪಿ ಯು ಸಿ ಯಾವ ಥರ ಯಾವ ಪ್ರಾಕ್ಟಿಕಲ್ಸ್ ಎಲ್ಲ ಇರುತ್ತೆ, ಬೇರೆ ಕಾಲೇಜಿಂದ ಎಲ್ಲ ಬರ್ತಾರೆ. ಅದಕ್ಕೆ ನಾನು ಪ್ರಿಪೇರ್ ಆಗ್ತಾಯಿದ್ದೀನಿ. ಮತ್ತು ಪ್ರಿಪ್ರೇಟ್ರಿ ಬೇರೆ ಹತ್ರ ಓದಿದ್ದಾರಾ, ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೆಕೆಂಡ್ ಪಿ ಯು ಸಿ ಒಂದು ಮುಗಿಬಿಡ್ಲಿ, ಆಮೇಲೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿರೋ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಮತ್ತು ನಮ್ಮ ಊರನ್ನ ತೋರಿಸ್ತೀನಿ, ಎಲ್ಲ ತೋರಿಸ್ತಾ ಇರ್ತೀನಿ. ಮತ್ತು ಇನ್ನೂ ಎಷ್ಟೆಷ್ಟು ಪ್ಲ್ಯಾನ್ಗಳಿದೆ. ಈಗ ಎಕ್ಸಾಮ್ ಮುಗಿಲಿ, ಒಂದು ಮಾರ್ಚ್ ಏಪ್ರಿಲ್ ಗಂಟ ಒಂಚೂರು ಫುಲ್ಲು ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಇದ್ದೀನಿ. ಮಾರ್ಚ್ ಏಪ್ರಿಲೆಲ್ಲ ಆದಮೇಲೆ ಪಕ್ಕ ಡೈಲಿ ಒಂದೊಂದು ವೀಡಿಯೋ ಮಾಡ್ತಾ ಇರ್ತೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಒಳ್ಳೆ ಇಂಟ್ರೆಸ್ಟ್ ಆಗಿರೋ ಟಾಪಿಕೇ ಇಟ್ಕೊಬಂದಿದ್ದೀನಿ. ಏನು ಟಾಪಿಕ್ ಅಂದರೆ ನನಗೂ ಗೊತ್ತಿಲ್ಲ, ಫೋನಿಂದಲೇ ಏನೋ ಒಂದು ಇಟ್ಕೊಳ್ಳೋದು, ಏನೋ ಮಾಡ್ತಾ ಇರೋದು ಯಾರಿಗೋ ಒಳ್ಳೆ ಐಡಿಯಾ ಬಂತು. ಫ್ರ್ಯಾಂಕ್ ಕಾಲ್ ಮಾಡಿಬಿಟ್ರೆ ಹೆಂಗಿರುತ್ತೆ ಚೆನ್ನಾಗಿತ್ತಂದ್ರೆ ಗೈಸ್. ನಾನು 10th ಇರ್ಬೇಕಾದ್ರೆ ಏನು ಮಾಡ್ಬಿಟ್ಟಿದ್ದೀನಿ. ನನ್ನ ಫೋನ್ ಅಷ್ಟೊಂದು ಸಪ್ರೇಟಾಗಿ ಫೋನ್ ಏನಿಲ್ಲ, ನಮ್ಮ ಅಮ್ಮನ ಫೋನು ಗೊತ್ತಿಲ್ಲ, ಯಾವುದು ನಮ್ಮ ಫ್ರೆಂಡ್ ಮಾಡೋಕೆ ಹೋಗಿ ಯಾವುದೋ ಇದಕ್ಕೆ ಹೋಗ್ಬಿಟ್ಟಿತ್ತು, ಯಾವುದು ಅಂಕಲ್ಗೆ ಹೋಗ್ಬಿಟ್ಟಿತ್ತು. ನಾನು ಮಾತಾಡೋದ ಅಂಕಲೆಲ್ಲ ಕುಡಿದ್ಬಿಟ್ಟವ್ರು, ಫುಲ್ಲು ಟೈಟ್ ಆಗ್ಬಿಟ್ಟರು. ಯಾರು ಗೊತ್ತಾ, ನಾನು ಈಡಾನು ಆಡಾನು ಅಂತ ಏನು 1 hour ತಲೆ ಕುಯ್ದಿದ್ದು. ನಾನು ಕುಯ್ಸ್ಕೊಂಡು ಆಯಿತು ಬಿಡಿ ಅಣ್ಣ ಹಿಡ್ತೀನಿ ಅಂದರು, ಕಟ್ ಮಾಡಿದ್ರು ಮತ್ತೆ ಮಾಡ್ತಾವ್ರೆ. ಅದೇ ಥರ ಒಳ್ಳೆ ಬಕ್ರ ಗಿಕ್ರ ಸಿಗ್ತಾ ಅಂದರೆ ಫುಲ್ಲು TRPನಲ್ಲ, ಫುಲ್ಲು ಬುಜ್ಜಿ ಹಾಕ್ಬಿಡೋಣ ಹಂಗೆ. ಆಮೇಲೆ ಅವತ್ತೇ ಫ್ರೆಂಡ್ ಲಾಸ್ಟು. ಇನ್ನು ನಾನು ಯಾರಿಗೂ ಫೋನ್ ಮಾಡಲೇ ಇಲ್ಲ, ಗೊತ್ತಿಲ್ಲದವ್ರಿಗೆ ಯಾರಿಗೂ ಫೋನ್ ಮಾಡೇ ಇಲ್ಲ. ಬನ್ನಿ ಫೋನ್ ಮಾಡಿ ಅವ್ರನ್ನ ಟಾರ್ಚರ್ ಮಾಡಾಕ್ಬಿಡೋಣ ಫುಲ್ಲು. ಅವ್ರು ಏನೇನೆಲ್ಲ ಮಾತಾಡ್ತಾರೆ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡೋಕ್ಕೆ, ನೋಡೋಣ ಯಾರು ಏನು ಮಾಡ್ತಾರೋ ಏನಂತಾರೋ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಬನ್ನಿ. ಫ್ರೆಂಡ್ಸ್ ಡಯಲ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಹಲೋ ಹಲೋ ಅಲ್ಲ, ನಮ್ಮ ಮಗ್ಳನ್ನ ಮದ್ವೆ ಆಯ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟಿದ್ದೀರ ಯಾರು ನೀವು. ನಾನಾ?
ಹ್ಮ್ ಊರಪ್ಪ ಹಾ ಊರ್ ಯಾವ್ದು ಅಂತ ಊರ್ ನಮ್ ಜಿಲ್ಲೆ ನೋಡ್ರೆ ಮತ್ತೆ ಯಾರಿಂದ ನಾರೇ ಹಾ ಯಾಕೆ ಬಂದಿದಾರು? ನಮ್ಮ ಮಗ್ಳನ್ನ ಅವತ್ತು ಗಂಡ್ ನೋಡ್ಕೊಂಡು ಬಂದ್ರಲ್ಲ. ಸರಿ ಯಾರ ಬೇರೆ ಇರ್ಬೋದು ನೋಡಪ್ಪ. ಯಾವ್ದು ಬೇರೆ ಇಲ್ಲ. ಹ ಆ ನೀವೇ ಮದ್ವೆ ಆಯ್ತೀನಿ ಅಂತ ಹೇಳ್ಬಿಟ್ಟು ಈಗ ನಮ್ ಮದ್ವೆ ಆಗಲ್ಲ ಅಂತೆಲ್ಲ ಹೇಳ್ತೀರಂತೆ. ಅಲ್ಲ ನೋಡಿ ಯಾರ ಬೇರೆ ಇರ್ಬೋದು. ಈಗ ಮನ್ಸರಿಗಿಂತ ಮನುಷ್ಯರು ಹೇಳ್ತಾ ಇರ್ತಾರೆ. ಅವೆಲ್ಲ ಟೆನ್ಷನ್ ಮಾಡ್ಕೊಳಕ್ ಹೋದ್ರೆ ಪಾಪ ಹುಡುಗಿ ಬಾಳು ಹಾಳಾತ್ತೆ. ಅವ್ರ ಮೇಲೆ ಇವ್ರ ಮೇಲೆಲ್ಲ ಹೇಳಿ ಯಾರು ಏನು ಅಂತ ನಿಲ್ಸಯ್ಯ ನೀನ್ ಪುರಾಣನ. ಪುರಾಣ ನಿಲ್ಸೋದಲ್ಲ, ಕೊಚ್ಚಾಕ್ಬಿಟ್ಟನು. ಅಲ್ಲ ಮದ್ವೆ ಆಯ್ತೀನಿ ಅಂತ ಹೇಳ್ಬಿಟ್ಟಿ ಪಾಟಿ ನೀನು ಈಗ ಕೊಚ್ಚ ಆಗ್ತೀನಿ ಅಂತ ಹೇಳ್ತಾ ಇದ್ಯಾ ನೀನು ನನಗೇನೆ ನೀನು. ಜನ ಯಾರು ಅಂತ ಪತ್ತೆ ಮಾಡಯ್ಯ. ಯಾರು ಏನು ಎಂತು ವಿಚಾರ ಇಲ್ದಲೆ ಮದ್ವೆ ಆಗ್ಬಿಡ್ತಾರೇನಪ್ಪ. ಸ್ವಲ್ಪ ಯಾವರವ ತಿಳ್ಕೊಂಡ್ ಯಾವರ ಮಾತಾಡು. ಯೋ ನೀನೇ ಅವತ್ತು ಬಂದ್ಬಿಟ್ಟಿ ನಮ್ಮ ಮನೆಗೆ ಕೇಸರಿ ಬಾತು ಬಿಟ್ಟು ತಿನ್ಬಿಟ್ಟಿ ಈಗ ನಮ್ ಮದ್ವೆ ಹಾಕಲ್ಲ ಯಾರ್ ಬೇಕವ್ರು ತಿಳ್ಕೊಂಡ್ ಮಾತಾಡಪ್ಪ ಅಂದ್ರೆ ಹೆಂಗಪ್ಪ ಇದೆಲ್ಲ. ನಾನು ಕೇಸರಿ ಬಾತ್ ಉಪ್ಪಿಟ್ಟು ತಿನ್ಕ ಬರಲ್ಲ, ಇಡ್ಲಿ ಸಾಂಬಾರ್ ತಿನ್ಕ ಬಂದೇನಿ. ಬೇರೆ ಇರ್ಬೋದು, ಯಾರೋ ಯಾಮಾರ್ಸ್ಬಿಟ್ಟಾರೆ. ನಾನು ಇಡ್ಲಿ ಸಾಂಬಾರು ವಡೆ ತಿನ್ಕ ಬಂದಿನಿ. ಅವ್ರು ಉಪ್ಪಿಟ್ಟು ಕೇಸರಿ ಬಾತ್ ತಿಂದವ್ರಲ್ಲ ಅಂತ ಹಿಡ್ಕೊಳಪ್ಪ. ಯೋ ನೀನೇ ತಿನ್ಬಿಟ್ಟಿ ಇಲ್ಲಿ ನಮ್ ಬೇರೆ ಅಂತ ಹೇಳ್ತಾ ಇದೀಯಾ. ನನಗೆ ಹಿಡ್ಕ ಬಿಡ್ತೀನಿ. ಮಚ್ಚಿಡ್ಕೊಂಡು ಏನೇ ಮಾಡ್ತೀಯ ನೀನು? ಕಾಲು ಕೈ ಎರಡು ಇಲ್ದಾಗ ಮಾಡ್ಬಿಡ್ತೀನಿ. ಯೋ ನಾವು ಸರಿ ಇರಕಲ್ಲ ಹೇಳ್ತಾ ಇದೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂದ್ರ ಏರೋಪ್ಲೇನ್ ಏರಿಸ್ಬಿಡ್ತಾರೆ ನಿನ್ನ. ನಾನೇ ಪೊಲೀಸು, ನಾನೇ ಮ್ಯಾಗ್ನೆ ತಾಳಿಕೆ ಖಾರ ಪುಡಿ ಹಾಕೋಣಂತ ಇದೀನಿ. ನೀನ್ ಯಾರಿಗಾರ ಹಾಕಯ್ಯ ನೀ ಖಾರ ಪುಡಿನ? ಏರೋಪ್ಲೇನ್ ಹತ್ತಿಸ್ಬಿಡ್ತೀವಿ. ಅಲ್ಲ ಒಂದ್ ಹೆಣ್ಣು ಬಗ್ಗೆ ಹಿಂಗ್ ಮದ್ವೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಹಿಂಗ್ ಪಾರ್ಟಿ ಹಿಂಗ್ ಮಾಡ್ಬಿಟ್ರೆ ನಾವ್ ಏನ್ ಮಾಡೋಣ? ನಾನ್ ಇಡ್ಲಿ ಬಡೆ ತಿಂದಿರೋದು, ಕೇಸರಿ ಬಾತು ಉಪ್ಪಿಟ್ಟು ತಿಂದ್ ಬಂದಲ್ಲ. ಯೋ ನಿಲ್ಸಯ್ಯ ನಿನ್ನ ಮಾತಾ, ಬರೀ ಸುಳ್ಳು ಹೇಳ್ಕಣೆ. ಮಚ್ಚಾತ ಐತೆ ಮಚ್ಚಾದ್ರೆ ಹೋಗಿ ಎಲ್ಲ ಹೊಳ ಕತ್ರಸು. ಅಪ್ಪ ನನ್ಗೆ ಟೆನ್ಷನ್ ಜಾಸ್ತಿ ಐತೆ. ಯಾವ್ದೋ ಬಿಸಿಲಿದ್ದೀನಿ. ಇವತ್ ಯಾರನ್ನ ಎತ್ತಬೇಕು ಅಂತ ಹೋಗ್ತಾ ಇದೀನಿ. ಮತ್ ಇದು ಬೇರೆ ನನಗೆ ಗಾಚಾರ ತರಬೇಡ. ನಾವ್ ಊರವರೆಲ್ಲ ಒಟ್ಟಿಗೆ ಎರಡು ಆತವೆ, ಒಂದ್ ಮಾಡಿ ಕೈ ಬಿಡೋಣ ಅಂತ ಇದೀನಿ. ಒಟ್ಟಿಗೆ ಎರಡು ಮಾಡಿಸ್ಬೇಡ. ಊರವ್ರೆಲ್ಲಾರು ಸೇರ್ಕೊಂಡು ಬರ್ತಾ ಇದೀವಿ. ಯಾವ ಊರಯ್ಯ ನಿಂದು? ಊರ್ ಹೆಸರು ಕೇಳ್ಬೇಡ ಅಂತ ಹೇಳಿದೀನಲ್ಲಪ್ಪ. ಊರ ಹೆಸರು ಹೇಳಯ್ಯ, ಬಂದ್ ಅಲ್ಲೇ ಯಾರು ಕೊಚ್ಚ ಆಗ್ತಾರಂತ ನೋಡಕಣ. ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಬರ್ಬೇಕು. ಬತ್ತಿ ಹೇಳಯ್ಯ. ಬಾ ಮತ್ತೆ ನರ ಕಟ್ ಮಾಡ್ಬಿಡ್ತೀವಿ. ಸರಿ ಆಯ್ತು, ಸಕಲೇಶ್ಪುರದ ಹತ್ರ ಬಾರಪ್ಪ. ಸಕಲೇಶ್ಪುರ ಹತ್ರ ಎಲ್ಲಿ? ಸೇತುವೆ ಹತ್ರ ಬಾ. ಗಣಪತಿ ದೇವಸ್ಥಾನ ಐತಲ್ಲ, ಗಣಪತಿ ದೇವಸ್ಥಾನ ಗೊತ್ತಾ? ಗೊತ್ತಾ? ಕಬ್ಬಣ ಸೇತುವೆ ನೋಡಿದೀಯಾ? ಕಬ್ಬಣ ಸೇತುವೆ ಹತ್ರ ಬಾ, ಟ್ರೈನಿಗೆ ತಲೆ ಕೊಡಿಸ್ತೀನಿ. ಹೋಗ್ ನೀನ್ ಕೊಡಾರ, ನನ್ ಮಗ್ಳ ಜೀವನ ಹಾಳು ಮಾಡ್ತಾ ಇದೀಯಲ್ಲ, ನಾನು ಕೇಸ್ ಹಾಕ್ತೀನಿ ನಿನ್ ಮೇಲೆ. ಮಗಳ ನಾನ ಮದುವೆ ಮಾಡ್ತೀನಿ, ನೀನ್ ತಲೆ ಕೊಟ್ಮೇಲೆ ಮಗಳ ಮದುವೆ ಮಾಡಿಸ್ತೀನಿ ಬಾ. ಯಾರ್ ತಲೆ ಕೊಡ್ತಾರೆ ಯಾರ್ ತಲೆ ಬಿಡ್ತಾರ ಅಂತ ನೋಡೋಣ. ಈಗ ಈಗ ಬಾರ ನಿಂಗ್ ಖಾರ ಪುಡಿ ಹಾಕ್ತಿವಿ ಬಾ. ನಿಂಗೆ ಎಲ್ಲ ಒಟ್ಟಿಗೆ ತರಲಾ? ಏನ್ ಏತತಿಯ? ಮೊಚ್ಚು, ಖಾರ ಪುಡಿ, ಉಪ್ಪು ಎಲ್ಲದೂ ಏನ್ಗೆ? ನಿನಗೆ. ಅದು ಸರಿ, ನಿನ್ ಹೆಸರೇನಯ್ಯ? ಅಲ್ಲ, ನೀನು ಮದುವೆ ಮಾಡಿಸ್ಬೇಕು ಅಂತ ಹೇಳಪ್ಪ. ಅದಕ್ಕೆ ಒಟ್ಟಿ ತಂದ್ರೆ ಬೇಗ ತಿನ್ಬೋದಲ್ಲ. ನಿನ್ನ ಕೊಚ್ಚ ಹಾಕ್ಬಿಡ್ತೀವಿ ಅಲ್ಲೇ.
ತಗೋಬ ಮುಚ್ಚ. ತತ್ತೀವಿ ನನ್ ಮಗ್ಳ ಎಲ್ಲಿ ಜೀವನ ಹಾಳು ಬರ್ಬೇಕು? ಮಾಡಿದ್ಯಲ್ಲಪ್ಪ ನೀನು. ಎಲ್ಲಿ ಬರ್ಬೇಕು? ಎಲ್ಲಿಗೆ ಬಾರಯ್ಯ, ಅರ್ಕ್ಲುಗಡಿ ಎಲ್ಲಿಗೆ ಬಾರಯ್ಯ, ಅಂತ ಹೆಸರು ಬೇಕಲ್ಲ. ಅರ್ಕ್ಲುಗಡಿ ಬಾ. ಹೆಸರು ಅಲ್ಲಿ ಅದ್ರಾದ್ರು ಅಷ್ಟವನು ಅಂತವ. ನನಗೆ ಘಾಟಿ ಆಗ್ಬೇಕು, ಘಾಟಿ ನನಗೆ ಘಾಟಿ ಆಗ್ಬೇಕು.